ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 458ನೇ ಶ್ಲೋಕ. ಅಜೋ ನಿತ್ಯ ಶಾಶ್ವತ ಇತಿ ಬ್ರೂತೆ ಶ್ರುತಿರಮೋಘವಾಕ್ ತದಾತ್ಮನಾ ತಿಷ್ಠತೋ ಅಸ್ಯ ಕುತಃ ಪ್ರಾರಬ್ಧ ಕಲ್ಪನಾ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಶ್ಲೋಕದಲ್ಲಿ ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷನಿಗೆ ಈ ಪ್ರಾರಬ್ಧ ಕರ್ಮದ ಸಂಬಂಧ ಅನ್ನುವಂಥದ್ದು ಇಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಜೋ ನಿತ್ಯ ಶಾಶ್ವತ ಇತಿ ಬ್ರೂತೆ ಅಂತ ಹೇಳಿದರು. ಇಲ್ಲಿ ಆತ್ಮ ಹೇಗಿದ್ದಾನೆ ಅಂತಂದರೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂತೆ ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾನ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೇ ಅಂತ 2ನೇ ಅಧ್ಯಾಯದಲ್ಲಿ ಭಗವಂತ ಉಪದೇಶ ಮಾಡಿಕೊಂಡು ಬಂದ. ಅಂದರೆ ಆತ್ಮನಿಗೆ ಜನ್ಮ ಇಲ್ಲ, ಮರಣ ಅನ್ನುವಂಥದ್ದಿಲ್ಲ. ಅದು ಯಾವ ಕಾಲಕ್ಕೂ ಕೂಡ ಆತ್ಮ ಹುಟ್ಟಿಲ್ಲ, ಆತ್ಮನಿಗೆ ಮರಣ ಅನ್ನುವಂಥದ್ದಿಲ್ಲ. ನಾಯಂ ಭೂತ್ವಾ ಭವಿತಾ ವಾನ ಭೂಯಃ, ಅವನು ಯಾವತ್ತೂ ಉಂಟಾಗುವವನಲ್ಲ, ಅವನು ಇಲ್ಲದಾಗುವವನು ಅಲ್ಲ, ಯಾವಾಗಲೂ ಇರುವವನೇ, ಸದ್ರೂಪದಿಂದ ಯಾವಾಗಲೂ ಇರುವವನೇ. ತ್ರಿಕಾಲಭಾದಿತ್ವಂ ಸದ್ರೂಪತ್ವಂ ಅಂತ ಕರೀತಾರೆ. 3 ಕಾಲದಲ್ಲಿ ಇರತಕ್ಕಂಥವನು ಯಾರು ಅಂತಂದರೆ ಆತ್ಮ, ಅವನೇ ಬ್ರಹ್ಮ ಅಂತ. ಸೃಷ್ಟಿಪೂರ್ವದಲ್ಲಿಯೂ ಆ ಬ್ರಹ್ಮವಸ್ತುವೇ ಇತ್ತು ಅಂತ ಶ್ರುತಿ ಹೇಳ್ತದೆ. ಸದೇವ ಸೌಮ್ಯ ಇದಮಗ್ರಮಾಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಸೃಷ್ಟಿಪೂರ್ವದಲ್ಲಿ ಅಗ್ರೆ ಅಂತಂದ್ರೆ ಏನು? ಈಗೇ ನಾವು ನೋಡ್ತಕ್ಕಂಥ ಈ ಪ್ರಪಂಚ, ಸಮಸ್ತ ಪ್ರಪಂಚ, ಈ ಬ್ರಹ್ಮಾಂಡ ಅನ್ನುವಂಥದ್ದು ಏನದಲ್ಲ, ಇದು ಸೃಷ್ಟಿಯಾಗುವುದಕ್ಕಿಂತ ಪೂರ್ವದಲ್ಲಿ ಏನಿತ್ತು ಅಂತ ನಮಗೆ ಸಂದೇಹ ಬಂದರೆ ಶ್ರುತಿ ಹೇಳ್ತದೆ, ಸತ್ ಏವ ಆಸೀತ್, ಸದ್ರೂಪವಾಗಿರ್ತಕ್ಕಂಥ ಒಂದು ಬ್ರಹ್ಮವಸ್ತು ಅನ್ನುವಂಥದ್ದಿತ್ತು. ಆ ಬ್ರಹ್ಮವಸ್ತುವಿನಲ್ಲಿ ಸಂಕಲ್ಪ ಆಯ್ತಂತೆ. ಏನಂತ ಸಂಕಲ್ಪ ಆಯಿತು? ಸೋ ಅಕಾಮಯತ ಬಹುಶಾಯಾಂ ಪ್ರಜಾಯೇಯ, ನಾನು ಒಬ್ಬನೇ ಇದ್ದೇನೆ, ನಾನು ಬಹುರೂಪಿ ಆಗಬೇಕು ಅನ್ನುವಂಥ ಸಂಕಲ್ಪ ಆದಾಗ ಅಲ್ಲಿ ಸೃಷ್ಟಿ ಆರಂಭ ಅನ್ನುವಂಥದ್ದಾಯಿತು. ಆ ಸಂಕಲ್ಪ ಮಾತ್ರದಿಂದ ಅಲ್ಲಿ ಅವ್ಯಕ್ತ ತತ್ವ ಅನ್ನುವಂಥದ್ದು ಸೃಷ್ಟಿಯಾಯಿತು. ಅಲ್ಲಿಂದ ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಮಹಾಭೂತಗಳು, ಈ ಭೌತಿಕವಾಗಿರ್ತಕ್ಕಂಥ ಸೃಷ್ಟಿ, ಅನೇಕ ದೇಹಗಳ ರಚನೆ ಅನ್ನುವಂಥದ್ದಾಯಿತು. ಎಲ್ಲ ದೇಹಗಳು ಜಡಗಳಾಗಿ ಬಿದ್ದು ಕೊನೆಗೆ ಪರಮಾತ್ಮನ ಏನು ಮಾಡಿದ ಅಂದ್ರೆ ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್, ಅಂದರೆ ಅನೇನ ಜೀವೇನಾತ್ಮನಾನುಪ್ರಾವಿಶ್ಯ ನಾಮರೂಪ ವ್ಯಾಕರವಾಣಿ. ಈ ನಾಮರೂಪಣಿ ತೋರ್ತಕ್ಕಂಥ ಈ ಸಮಸ್ತ ದೇಹಾದಿಗಳಲ್ಲಿ ಜೀವರೂಪದಿಂದ ಪ್ರವೇಶ ಆದವನು ಯಾರು ಅಂದರೆ ಆ ಪರಮಾತ್ಮನೇ ಅಂತ ಶ್ರುತಿ ಅನ್ನುವಂಥದ್ದು ಹೇಳ್ಕೊಂಡು ಬಂದದ್ದು. ಅದಕ್ಕೆ ಬ್ರಹ್ಮ ಈ ದೇಹಾದಿಗಳು ರಚನಾ ಆದ ಮೇಲೇನೂ ಕೂಡ ಅದ, ಸೃಷ್ಟಿ ಆದ ಮೇಲೇನೂ ಅದ, ಸೃಷ್ಟಿ ಪೂರ್ವದಲ್ಲಿಯೂ ಇತ್ತು, ಮತ್ತು ಪ್ರಳಯಾನಂತರದಲ್ಲಿಯೂ ಕೂಡ ಇರುವಂಥದ್ದು ಯಾವುದು? ಈ ಪರಬ್ರಹ್ಮ ಅಥವಾ ಪ್ರತ್ಯೇಗಾತ್ಮ. ಇಲ್ಲಿ ಪ್ರತ್ಯೇಗಾತ್ಮ ಪರಬ್ರಹ್ಮ ಅನ್ನೋದು ಪರ್ಯಾಯ ಶಬ್ದಗಳಷ್ಟೇ, ಅದು ನಾಮ ಮಾತ್ರ ಭೇದ, ಇರು ತತ್ವ ಮಾತ್ರ ಅದು ಒಂದ ಅದು. ಅದಕ್ಕಿಲ್ಲಿ ಶ್ರುತಿ ಏನು ಹೇಳ್ತು ಅಂತಂದರೆ ಅಜಹ ಅಂದರೆ ಜನ್ಮರಹಿತ. ಆತ್ಮ ಹೇಗಿದ್ದಾನೆ? ಅವನಿಗೆ ಜನ್ಮ ಅನ್ನುವಂಥದ್ದಿಲ್ಲ, ಉತ್ಪತ್ತಿ ಅನ್ನುವಂಥದ್ದಿಲ್ಲ. ನಿತ್ಯ, ಮತ್ತು ಅವನು ನಿತ್ಯ ಅದಾನ.
ಅಭಾವ ಚತುಷ್ಟಯ ರಹಿತತ್ವಂ ನಿತ್ಯತ್ವಂ ಅಂತ ಕರೀತಾರೆ. ಪ್ರಾಗಭಾವ, ಪ್ರಧ್ವಂಸಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವ ಅಂತ 4 ಅಭಾವಗಳನ್ನು ಹೇಳ್ತಾರೆ. ಇವು ಜಗತ್ತಿನ ವಸ್ತುಗಳಲ್ಲಿ, ಘಟಾದಿ ವಸ್ತುಗಳಲ್ಲಿ ಈ ಅಭಾವಗಳನ್ನು ಹೇಳಲಿಕ್ಕೆ ಬರ್ತದೆ. ಉತ್ಪತ್ತಿ ಪೂರ್ವದಲ್ಲಿ ಯಾವುದರ ಅಭಾವ ಐತೋ ಅದಕ್ಕೆ ಪ್ರಾಗಭಾವ ಅಂತ ಕರೀತಾರೆ. ಈ ಕುಂಬಾರ ಮಣ್ಣು ತೊಗೊಂಡು ಬಂದಾನ, ಅದು ಆ ಮಣ್ಣಿನೊಳಗೆ ಗಡಿಗೆ ಅಭಾವ, ಅದು ಗಡಿಗೆ ಇನ್ನೂ ತಯಾರು ಮಾಡಿಲ್ಲ, ಪ್ರಾಕ್ ಅಭಾವ, ಇನ್ನೂ ಕಾರ್ಯವಾಗಿರ್ತಕ್ಕಂಥ ಗಡಿಗೆ ತಯಾರಾಗಿಲ್ಲ, ಅದಕ್ಕೆ ಮಣ್ಣಿನೊಳಗೆ ಪ್ರಾಗಭಾವ ಅಂದರೆ ಯಾವುದು, ಗಡಿಗೆ ಅಭಾವ ಅದ ಅಂತ. ಇನ್ನು ಪ್ರಧ್ವಂಸಾಭಾವ, ನಾಶಾನಂತರದಲ್ಲಿ ಯಾವುದು ಇಲ್ಲದಾಗ್ತದೋ ಅದಕ್ಕೆ ಪ್ರಧ್ವಂಸಭಾವ ಅಂತ ಕರೀತಾರೆ. ಗಡಿಗೆ ಉತ್ಪತ್ತಿಯಾದ ಮೇಲೆ ಪ್ರಾಗಭಾವ ಹೋಯಿತು, ಅವಾಗ ಗಡಿಗೆ ಇದೆ ಅಂತ ಹೇಳಿಸಿಕೊಳ್ತದೆ. ಮುಂದೆ ಅದು ಒಡೆದು ಹೋಯಿತು ಅಂತಂದರೆ ಪ್ರಧ್ವಂಸಭಾವ. ಇನ್ನು ಅನ್ಯೋನ್ಯ ಭಾವ, ಘಟದಲ್ಲಿ ಪಟ ಇಲ್ಲ, ಪಟದಲ್ಲಿ ಘಟ ಇಲ್ಲ, ಅಂದರೆ ಗಡಿಗೆಯೊಳಗೆ ಬಟ್ಟೆ ಇಲ್ಲ, ಬಟ್ಟೆಯೊಳಗೆ ಗಡಿಗಿಲ್ಲ, ಇದು ಅನ್ಯೋನ್ಯ ಭಾವ. ಇನ್ನು ಅತ್ಯಂತ ಭಾವ ಅಂತಂದ್ರೆ ಮಣ್ಣಿನೊಳಗೆ ವಿಚಾರ ಮಾಡಿ ನೋಡಿದರೆ 3 ಕಾಲದಲ್ಲಿ ಗಡಿಗೆ ಅನ್ನುವಂಥದ್ದು ಇಲ್ಲೇ ಇಲ್ಲ ಅಂತ. ಅಲ್ಲಿ ಗಡಿಗೆಯಾಗಿ ತೋರಿದ್ದ್ಯಾವುದು ಮಣ್ಣೇ, ಮೊದಲು ಮಣ್ಣ ಇತ್ತು, ಗಡಿಗೆಯಾಗಿ ತೋರುವಾಗಲೂ ಮಣ್ಣ ಅದ, ಗಡಿಗೆ ನಾಶಾನಂತರದಲ್ಲಿ ಕೂಡ ಮಣ್ಣ ಅದ. 3 ಕಾಲದಲ್ಲಿ ಗಡಿಗೆ ಅನ್ನೋದೇ ಸಿದ್ಧ ಆಗೋದಿಲ್ಲ, ಅದಕ್ಕೆ ಅತ್ಯಂತ ಭಾವ ಅಂತ ಕರೀತಾರೆ. ಹಂಗೆ ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ಇದು ಅನಾದಿಯಾಗಿರುವುದರಿಂದ ಪ್ರಾಗಭಾವ ಇಲ್ಲ, ಅನಂತವಾಗಿರೋದ್ರಿಂದ ಪ್ರಧ್ವಂಸಭಾವ ಇಲ್ಲ. ಅದು ಎಲ್ಲ ಕಡೆಯಲ್ಲಿ ಅನುಶ್ಯೂತವಾಗಿರುವುದರಿಂದ, ವ್ಯಾಪಕವಾಗಿರುವುದರಿಂದ ಅಲ್ಲಿ ಅನ್ಯೋನ್ಯ ಭಾವ ಅನ್ನುವಂಥದ್ದಿಲ್ಲ. ಸದಾ ಭಾವರೂಪವಾಗಿರುವುದರಿಂದ ಅಲ್ಲಿ ಅತ್ಯಂತ ಭಾವ ಅನ್ನುವಂಥದ್ದಿಲ್ಲ. ಅದಕ್ಕೆ ಈ 4 ಅಭಾವಗಳನ್ನು ಆತ್ಮನಿಗೆ ಅಥವಾ ಪರಮಾತ್ಮನಿಗೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆತ್ಮ ನಿತ್ಯ ಅಂತ ಹೇಳ್ತಾ ಇದ್ದಾರೆ. ಪ್ರಾಗಭಾವ ಮೊದಲಾದವುಗಳು ಈ ಘಟಾಳಿಗಳಿಗಲ್ಲದೆ ವಿಚಾರಿಸಿ ನೋಡಲು ತನ್ನೊಳು ಇಲ್ಲವಾಗಿ ನಿತ್ಯ ಅಂಥೇಳಿ ಲಕ್ಷಣ ಮಾಡ್ಕೊಂಡು ಬಂದರು. ಇನ್ನು ಆತ್ಮ ಶಾಶ್ವತ. ಶಾಶ್ವತ ಅಂದರೆ ಯಾವಾಗಲೂ ಇದ್ದವನೇ ಅಂತ. ಅವನು ಯಾವತ್ತೂ ಇಲ್ಲದವನಾಗುವುದಿಲ್ಲ, ಯಾವಾಗಲೂ ಶಾಶ್ವತವಾಗಿ ಇರ್ತಕ್ಕಂಥವನಾಗಿದ್ದಾನೆ. ಇತಿ ಅಮೋಘವಾಕ್ ಶ್ರುತಿ. ಸತ್ಯವಚನವುಳ್ಳಂಥ ಈ ಶ್ರುತಿ ಅನ್ನುವಂಥದ್ದು, ಉಪನಿಷತ್ತು ಅನ್ನುವಂಥದ್ದು ಇದು ನಮಗೆ ಬ್ರೂತೆ ಹೇಳ್ತದ ಅಂತ. ಶ್ರುತಿ ಅಂತಂದ್ರೆ ಏನು? ತನ್ನ ಅನಾದಿ ಅವಿದ್ಯೆಯಂ ನಾಡೆ ಕೆಡಿಸಿ ಪರಮೋನ್ನತಿಯ ನೈದಿಸುವ ಕಾರಣಂ ವಿದ್ಯೆಗನ್ನವೇ ಸುಪನಿಷದರ್ಥ ಅಂತ ಕರೀತಾರೆ. ಇಲ್ಲಿ ಶ್ರುತಿ ಮಂತ್ರ, ಉಪನಿಷತ್ ಮಂತ್ರ ಅಂತಂದ್ರೆ ಅದು ಒಂದೇ ಅರ್ಥ ಬರ್ತದಲ್ಲಿ. ಪರಮಾತ್ಮನ ವಾಣಿ ಅದು ಅಪೌರುಷೇಯ ಅಂತ. ಶ್ರುತಿ ಮಂತ್ರಗಳು ಅವು ಅಪೌರುಷೇಯ, ಒಬ್ಬ ಪುರುಷನಿಂದ ಹೇಳಲ್ಪಟ್ಟದ್ದಲ್ಲ, ಭಗವಂತನ ವಾಣಿ ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತ ಯಾವಾಗಲೂ ನಮಗೆ ಸತ್ಯವಚನವನ್ನೇ ನುಡಿತಾ ಇದ್ದಾನೆ. ಹಾಗೆ ಇಲ್ಲಿ ಶ್ರುತಿ ಎನ್ನುವಂಥದ್ದು, ಉಪನಿಷತ್ತು ಅನ್ನುವಂಥದ್ದು ನಮಗೆ ಸತ್ಯವಾಗಿರತಕ್ಕಂಥ ಉಪದೇಶವನ್ನೇ ಮಾಡ್ತದೆ, ಸತ್ಯವಾದ ಮಾತನ್ನೇ ನಮಗೆ ಹೇಳುವಂಥದ್ದಾಗ್ತದೆ. ಅಂಥ ಶ್ರುತಿ ಏನು ಹೇಳ್ತದೆ ಅಂತಂದರೆ ಆತ್ಮ ಜನ್ಮರಹಿತದಾನ ಮತ್ತು ನಿತ್ಯದಾನ ಮತ್ತು ಶಾಶ್ವತದಾನ ಅನ್ನುವಂಥ ಮಾತನ್ನು ಕಠೋಪನಿಷತ್ತಿನಲ್ಲಿ ಯಮಧರ್ಮ ನಚಿಕೇತನ ಕುರಿತು ಉಪದೇಶ ಮಾಡಿಕೊಂಡು ಬಂದಿದ್ದಾನೆ. ಆದ್ದರಿಂದ ಇಲ್ಲೇನು ಹೇಳಿದರು ಅಂತಂದರೆ ತದಾತ್ಮನಃ ತಿಷ್ಠತಃ. ಇನ್ನು ಆತ್ಮಸ್ವರೂಪದಿಂದ ಯಾರು ಇರ್ತಾ ಇದ್ದಾರೆಯೋ, ಯಾಕಂದರೆ ನಾವು ದೇಹಾತ್ಮ ಭಾವವುಳ್ಳವರಾಗಿ ಇದ್ದೀವಿ, ನಾವು ಪ್ರತ್ಯೇಗಾತ್ಮನ ಯಥಾರ್ಥ ಸ್ವರೂಪದ ಜ್ಞಾನ ಮಾಡಿಕೊಂಡು ಆ ಸ್ವರೂಪದ ಸ್ಥಿತಿಯಿಂದ ನಾವು ಉಳ್ಕೊಳ್ಳಿಲ್ಲ. ಆದರೆ ಜ್ಞಾನಿಗಳಾಗಿರ್ತಕ್ಕಂಥವರು, ಜೀವನ್ಮುಕ್ತರಾಗಿರ್ತಕ್ಕಂಥ ಮಹಾಪುರುಷರು ಯಾವಾಗಲೂ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿಯೇ ಅವರು ಇರ್ತಾ ಇದ್ದಾರೆ. ಆತ್ಮನ್ನೇವಾತ್ಮನಾ ತುಷ್ಟಃ ಅಂತ ಹೇಳಿದರು. ತನ್ನ ಆತ್ಮದಲ್ಲೇ ಸಂತುಷ್ಟಿ ಉಳ್ಳವರಾಗಿರ್ತಾ ಇದ್ದಾರೆ. ಆದ್ದರಿಂದ ಅಂಥ ಯಾವ ಇಲ್ಲಿ ಪ್ರತ್ಯೇಗಾತ್ಮ ಸ್ವರೂಪರಾಗಿರ್ತಕ್ಕಂಥ ಯಾವ ಆತ್ಮವಿದರು, ಆತ್ಮಜ್ಞಾನಿಗಳಿದಾರಲ್ಲ, ತಿಷ್ಠತಃ ಅಂದರೆ ಆತ್ಮಸ್ವರೂಪದಿಂದ ಇರುತ್ತಿರುವಂಥ ಅಸ್ಯ ಪ್ರಾರಬ್ಧ ಕಲ್ಪನಾ ಕುತಃ. ಅಂದರೆ ಇಲ್ಲಿ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷ ಅವನು ಯಾವಾಗಲೂ ಆತ್ಮಸ್ವರೂಪದಿಂದಲೇ ಇರುವುದರಿಂದ ಇಂಥ ಜ್ಞಾನಿಗೆ ಪ್ರಾರಬ್ಧ ಕಲ್ಪನಾ ಕುತಃ,
ಆ ಪ್ರಾರಬ್ಧದ ಕಲ್ಪನೆ ಅನ್ನುವಂಥದ್ದು ಎಲ್ಲಿಂದ ಬರ್ತದೆ ಅಂತ ಹೇಳ್ತಾರೆ. ತತ್ವಜ್ಞಾನಿಗೆ ಪ್ರಾರಬ್ಧ ಕಲ್ಪನೆ ಹೇಳಕ್ಕೆ ಬರಂಗಿಲ್ಲ, ಪ್ರಾರಬ್ಧ ಐತಿ ಅಂತ ಹೇಳಕ್ಕೆ ಬರಂಗಿಲ್ಲ. ಅವನ ದೃಷ್ಟಿಯೊಳಗೆ ಈ ಪ್ರಾರಬ್ಧ ಕರ್ಮ ಅನ್ನೋದೇ ಇಲ್ಲ, ಯಾವ ಕರ್ಮಗಳು ಇಲ್ಲ. ಸಂಚಿತ, ಆಗಾಮಿ, ಪ್ರಾರಬ್ಧ ಅನ್ನುವಂಥ ಈ ಮೂರು ಕರ್ಮಗಳನ್ನು ಅಜ್ಞಾನಿ ಜೀವರಿಗೆ ಹೇಳಲಿಕ್ಕೆ ಬರ್ತದೆ ಹೊರತು ತತ್ವಜ್ಞಾನಿ ಯಾವಾಗಲೂ ಆತ್ಮಸ್ವರೂಪದಿಂದ ಇರುವುದರಿಂದ ಅವನು ಆತ್ಮಸ್ವರೂಪ ಉಳ್ಳವನಾಗಿರ್ತಾ ಇದ್ದಾನೆ. ಯಾಕಂದರೆ ದೇಹಾದಿಗಳ ಕಲ್ಪನೆ ಅವನಿಗಿಲ್ಲ. ದೇಹಾದಿಗಳೆಲ್ಲವೂ ಸ್ವಪ್ನವತ್ತು ಭಾಸ ಆಗ್ತಾ ಇದ್ದಾವೆ. ಈ ಪ್ರಪಂಚ ಅನ್ನುವಂಥದ್ದು ಕನಸಿನಂತೆ ಕಾಣ್ತಾನೆ. ಅಥವಾ ಬಿಸಿಲು ಕುದುರೆ ಅಥವಾ ಬೆಳ್ಳಿ, ಕಪ್ಪೆ ಚಿಪ್ಪಲ್ಲಿ ತೋರುವಂಥ ಬೆಳ್ಳಿಯಂತೆ, ಅಥವಾ ಹಗ್ಗದಲ್ಲಿ ತೋರುವಂಥ ಹಾವು. ಈ ಹಗ್ಗದಲ್ಲಿರುವಂಥ ಹಾವು ಅದು ಸತ್ಯೇನು? ಇಲ್ಲ, ಅದು ನಮಗೆ ಭ್ರಾಂತಿಯಿಂದ ಹಗ್ಗದಲ್ಲಿ ಹಾವು ತೋರ್ತಾ ಇದೆ. ಹಾಗೆ ಪ್ರಪಂಚಾದಿಗಳು ಬ್ರಹ್ಮಗಳು ಕಲ್ಪಿತಗಳಾಗಿದ್ದಾವೆ. ಇವುಗಳಲ್ಲಿ ಸತ್ಯತ್ವ ಭಾವನೆ ಇಲ್ಲದೇ ಇರುವುದರಿಂದ ಯಾವಾಗಲೂ ಆತ್ಮ ಅಂದರೆ ಪರಬ್ರಹ್ಮ ಸ್ವರೂಪದಲ್ಲಿಯೇ ಇರ್ತಾನ. ಆ ಸ್ಥಿತಿ ಉಳ್ಳವನಾಗಿರುವುದರಿಂದ ಅವನಿಗೆ ಪ್ರಾರಬ್ಧ ಕರ್ಮದ ಕಲ್ಪನೆಯನ್ನು ಮಾಡುವುದು ಅಷ್ಟು ಸಮಂಜಸ ಅಲ್ಲ ಅಂಥೇಳಿ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಆಚಾರ್ಯ ನಮಗೆ ಉಪದೇಶ ಮಾಡಿದರು. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಾರಬ್ಧಂ ಸಿದ್ಧ್ಯತಿ ತದಾ ಯದಾ ದೇಹಾತ್ಮನಸ್ಥಿತಿ ದೇಹಾತ್ಮಭಾವೋ ನೈವೇಷ್ಟಃ ಪ್ರಾರಬ್ಧಂ ತ್ಯಜತಾ ಮತಃ. ಯದಾ ಅಂತಂದರೆ ಯಾವಾಗ ಅಂತ, ಯಾವ ಸಮಯದೊಳಗೆ ದೇಹ ಆತ್ಮನ ಸ್ಥಿತಿ, ಯಾವಾಗ ದೇಹಾತ್ಮ ಭಾವದ ಒಂದು ಸ್ಥಿತಿ ಅನ್ನುವಂಥದ್ದು ಉಂಟಾಗ್ತದೋ. ದೇಹಾತ್ಮ ಭಾವ ಅಂದರೆ ಈ ದೇಹ ನಾನನ್ನುವಂಥ ಭಾವ. ಈಗ ನೋಡಿ, ಅಜ್ಞಾನಾವಸ್ಥೆಯೊಳಗೆ ನಾವೆಲ್ಲರೂ ಏನಂತೀವಿ? ನೀ ಯಾರಪ್ಪ ಅಂತ ಕೇಳಿದಾಗ ನಾವು ಈ ದೇಹವನ್ನೇ ತೋರಿಸ್ತೀವಿ. ಈ ದೇಹವೇ ನಾನು ಅನ್ನುವಂಥದ್ದು ನಮಗೆ ದೃಢ ಆಗಿಬಿಟ್ಟದು. ಯಾಕೆ ಇದು ಅನಾದಿ ಕಾಲದಿಂದ ನಾವು ಹಿಂದೆ ಎಷ್ಟೋ ಯುಗಗಳು, ಎಷ್ಟೋ ಕಲ್ಪಗಳು ಗತಿಸಿ ಹೋಗಿದ್ದಾವೆ. ಪ್ರತಿಯೊಂದು ಕಲ್ಪದಲ್ಲಿ, ಪ್ರತಿಯೊಂದು ಯುಗಗಳಲ್ಲಿ ನಾವು ಎಷ್ಟು ಸಾರಿ ಹುಟ್ಟಿ ಬಂದಿದ್ದೇವೆ. ಪ್ರತಿಯೊಂದು ಇದರಲ್ಲಿ ಇದೇ ನಾನು, ಇದೇ ನಾನು, ನಾನು ಅಂತ ಬಂದುಬಿಟ್ಟಿದೆ. ಯಾವುದೋ ಈ ದೇಹಾದಿಗಳಲ್ಲಿಯೇ ಆತ್ಮಭಾವನೆಯನ್ನು ಮಾಡಿಕೊಂಡು ನಾವು ದೇಹಾತ್ಮ ಭಾವದಿಂದಲೇ ನಾವು ಉಳ್ಕೊಂಡು ಬಂದುಬಿಟ್ಟಿದ್ದೀವಿ. ಹೀಗಾಗಿ ಅನೇಕ ಕರ್ಮಗಳನ್ನು ಮಾಡ್ತೀವಿ, ಅಲ್ಲಿ ಕರ್ತೃತ್ವ ಭಾವನೆ ಇಟ್ಕೊಳ್ತೀವಿ. ಮುಂದೆ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ಮತ್ತೆ ದೇಹವನ್ನು ಧರಿಸಿಕೊಂಡು ಬರ್ತಾ ಇದ್ದೀವಿ. ಹಿಂಗೆ ಈ ಯುಗಚಕ್ರ ಅನ್ನುವಂಥದ್ದು ತಿರುಗ್ತಾ ಇದೆ. ಅನಂತ ಜನ್ಮ ನಾವು ಕಳೆದು ಬಂದ್ರೂ ಕೂಡ ನಮಗಿನ್ನೂ ದೇಹಾತ್ಮ ಭಾವ ಹೋಗಲಿಲ್ಲ. ನಾನು ಪ್ರತ್ಯೇಗಾತ್ಮನಿದ್ದೇನೆ ಅನ್ನುವಂಥ ಯಥಾರ್ಥ ಜ್ಞಾನ ಮಾಡಿಕೊಳ್ಳಿಲ್ಲ. ಯಾಕಂದರೆ ಅದು ಗುರು ಸನ್ನಿಧಿಗೆ ಹೋಗಿ ಗುರುವಿನ ಸೇವಾ ಮಾಡಿ ಗುರು ಸನ್ನಿಧಿಯಲ್ಲಿದ್ದುಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಆವಾಗ ನಮಗೆ ಈ ದೇಹಾತ್ಮ ಭಾವ ಹೊರಟು ಹೋಗ್ತದೆ. ಈ ದೇಹದೊಳಗೆ ನಮಗೆ ನಿರ್ಮೋಹ ಸ್ಥಿತಿ ಅನ್ನುವಂಥದ್ದು ಬರಬೇಕು. ಇದು ದೇಹದೊಳಗೆ ನಾನು ನನ್ನದು ಅನ್ನುವಂಥ ಭಾವ ಕೆಟ್ಟು ಹೋಗ್ಬೇಕಂತಾರೆ. ನಾನು ಆತ್ಮ, ನಾನು ಬ್ರಹ್ಮ ಅನ್ನುವಂಥ ಭಾವ ನಮ್ಮಲ್ಲಿ ಅಳವಡಬೇಕು. ಅದಕ್ಕೆ ಯಾವಾಗ ಈ ದೇಹದೊಳಗೆ ದೇಹಾತ್ಮ ಭಾವದ ಸ್ಥಿತಿ ಅನ್ನುವಂಥದ್ದು ಉಂಟಾಗ್ತದೋ ತದಾ ಪ್ರಾರಬ್ಧಂ ಸಿದ್ಧ್ಯತಿ, ಆವಾಗ ಪ್ರಾರಬ್ಧ ಅನ್ನುವಂಥ ಸಿದ್ಧ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ದೇಹಾಭಿಮಾನ ಉಳ್ಳವರಿಗೇ ಪ್ರಾರಬ್ಧವನ್ನು ಹೇಳಬೇಕೇ ಹೊರತು ಯಾರು ದೇಹಾಭಿಮಾನ ರಹಿತರದಾರ, ಯಾರು ಆತ್ಮಭಾವನೆಯಿಂದ ಕೂಡಿಕೊಂಡಿದ್ದಾರ, ಯಾರಲ್ಲಿ ಬ್ರಹ್ಮಭಾವನೆ ಅನ್ನುವಂಥದ್ದು ಅಳವಟ್ಟದ ಅವರಿಗೆ ಪ್ರಾರಬ್ಧವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅವರಿಗೆ ಪ್ರಾರಬ್ಧ ಕರ್ಮದ ಭೋಗ ಅದಾವು ಅಂಥೇಳಿ ನಾವು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಅದಕ್ಕಿಲ್ಲಿ ದೇಹ ಭಾವ ಉಳ್ಳವರಿಗೇ ನಾನು ಹುಡ್ತೀನಿ ಸಾಯ್ತೀನಿ ಅಂತ ಯಾವ ತಿಳ್ಕೊಂಡಾನ, ನಾನು ಇಂಥ ಕರ್ಮ ಮಾಡೀನಿ, ಇಷ್ಟು ಪುಣ್ಯ ಮಾಡೀನಿ, ಅಥವಾ ನಾನು ಇಷ್ಟು ಪಾಪ ಮಾಡೀನಿ, ನಾನಿಷ್ಟು ಸುಖ ಅನುಭವಿಸ್ಲಿಕ್ಕತ್ತಿದ್ದೀನಿ, ಅಥವಾ ನಾನು ಇಷ್ಟು ದುಃಖ ಅನುಭವಿಸ್ಲಿಕ್ಕತ್ತಿದ್ದೀನಿ ಅಂಥೇಳಿ ಹಿಂಗೆ ಯಾರು ತಿಳ್ಕೊಂಡಾರೋ ಅವರಿಗೆ ಪ್ರಾರಬ್ಧ ಕರ್ಮವನ್ನು ಹೇಳಲಿಕ್ಕೆ ಬರ್ತದೆ. ಪ್ರಾರಬ್ಧ ಭೋಗವನ್ನು ಅನುಭವಿಸ್ತಾರಂತ ಅದು ಸಿದ್ಧ ಆಗ್ತದೆ. ದೇಹಾತ್ಮ ಭಾವ ನ ಏವ ಇಷ್ಟ. ಈ ದೇಹಾತ್ಮ ಭಾವ ಅನ್ನುವಂಥದ್ದು ಇದು ಇಷ್ಟವೇ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪ್ರಾರಬ್ಧಂ ತ್ಯಜತಾಂ, ಈ ಪ್ರಾರಬ್ಧ ಅನ್ನುವಂಥದ್ದು ಇದು ದೂರ ಆಗಲಿ ಅಂತ. ಅಂದರೆ ಆತ್ಮನಲ್ಲಿ ಪ್ರಾರಬ್ಧವನ್ನು ನಾವು ಕಲ್ಪಿಸಬಾರದು ಅಂತ. ಸ್ಥಿತಪ್ರಜ್ಞನಿಗೆ
ದೇಹಾತ್ಮ ಭಾವ ಇಲ್ಲದೇ ಇರುವುದರಿಂದ ಅವನಿಗೆ ಯಾರೂ ಕೂಡ ಪ್ರಾರಬ್ಧ ಕರ್ಮ ಅದ ಅಂಥೇಳಿ ಒಪ್ಪೋಳಿಕ್ಕೆ ಬರಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೇಹ ಭಾವವುಳ್ಳವನಿಗೇ ಏನಾಗ್ತೈತಿ, ಈ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಸಿದ್ಧಿಸ್ತದ ಅಂತ ಹೇಳ್ಕೊಂಡು ಬಂದರು. ಅಂದರೆ ದೇಹವೇ ಆತ್ಮ, ಇದೇ ನಾನು, ಇದೇ ಇದ್ದರೆ ನಾನು ಇರ್ತೀನಿ, ದೇಹ ಸತ್ತಿದ್ರೆ ನಾನು ಸಾಯ್ತೀನಿ ಅಂಥೇಳಿ ಹಿಂಗೆ ಯಾರು ದೇಹಾದಿಗಳಲ್ಲಿ ಆತ್ಮಭಾವನೆ ಉಳ್ಳವರಾಗಿ ಆತ್ಮ ಅಂದರೆ ಈ ದೇಹವೇ ಆತ್ಮ ಅಂತ ಯಾರು ತಿಳ್ಕೊಂಡಾರೋ ಹಂಗೆ ತಿಳಿದವರಿಗೆ ಮಾತ್ರ ಈ ಪ್ರಾರಬ್ಧ ಅನ್ನುವಂಥದ್ದು ಇದೆ ಅಂಥೇಳಿ ನಾವು ಹೇಳಲಿಕ್ಕಾಗ್ತದೆ. ಆದರೆ ಯಾರು ಸ್ಥಿತಪ್ರಜ್ಞ ಅದಾರೋ, ಯಾರು ಜೀವನ್ಮುಕ್ತರಾಗಿದ್ದಾರೆಯೋ ಅಂಥವರಿಗೆ ದೇಹಾತ್ಮ ಭಾವ ಇರುವುದು ಅಂಥೇಳಿ ಯಾರೂ ಒಪ್ಕೊಳ್ಳೋದಿಲ್ಲ. ಸ್ಥಿತಪ್ರಜ್ಞೆ ಇದ್ದವನಿಗೆ ಅವರಿಗೆ ದೇಹಾತ್ಮ ಭಾವ ಐತೆ ಅಂತ ಯಾರಾದ್ರು ಒಪ್ಕೊಳ್ತಾರೇನೋ ಅಂತಂದರೆ ಇಲ್ಲ. ಆದ್ದರಿಂದ ಅವರು ಪ್ರತ್ಯೇಕಾತ್ಮ ಸ್ವರೂಪದಿಂದಲೇ ಇರುವುದರಿಂದ ಅವರಿಗೆ ಪ್ರಾರಬ್ಧವನ್ನು ಕಲ್ಪಿಸು ಸರಿಯಲ್ಲ ಅಂತ ಹೇಳ್ತಾರೆ. ಪ್ರಾರಬ್ಧಂ ತ್ಯಜತಾಂ, ಇಲ್ಲಿ ಆತ್ಮನಿಗೆ ಪ್ರಾರಬ್ಧ ಅನ್ನುವಂಥದ್ದು ಇಲ್ಲ ಅಂತ ಬಿಡುವುದೇ ಯೋಗ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ತತ್ವಜ್ಞಾನಿಗೆ ದೇಹಾತ್ಮ ಭಾವ ಅನ್ನುವಂಥದ್ದು ಇಷ್ಟವೇ ಇಲ್ಲ. ದೇಹಾತ್ಮ ಭಾವನೆಯಿಂದ ತತ್ವಜ್ಞಾನಿ ಯಾವತ್ತೂ ಕೂಡಿಕೊಂಡಿರುವುದಿಲ್ಲ ಅಂತ ಇದರ ಒಂದು ಅಭಿಪ್ರಾಯ. ಆದ್ದರಿಂದ ಇಲ್ಲಿ ನಾವು ಅಂಥ ಒಂದು ಸ್ವರೂಪದ ಒಂದು ಸ್ಥಿತಿಯನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂತಂದರೆ ನಾವಿಲ್ಲಿ ಯಾವಾಗಲೂ ಆತ್ಮಭಾವನೆ ಉಳ್ಳವರಾಗಬೇಕು. ನಾವು ಸದಾ ಬ್ರಹ್ಮ ಚಿಂತನವನ್ನು ಮಾಡ್ತಾ ನಮ್ಮ ವೃತ್ತಿಯನ್ನು ಬ್ರಹ್ಮಾಕಾರ ಮಾಡಿಕೊಂಡಿದ್ದಾದರೆ ನಮಗೆ ಸಂಸಾರದೊಳಗೆ ಯಾವ ಬಾಧೆಗಳು ಇಲ್ಲ. ಅದಕ್ಕೆ ನಿಜಗುಣಶೀಲವರು ಕೂಡ ಹೇಳ್ಕೊಂಡು ಬಂದರು, ಬಾಧೆ ತನ್ನೊಳು ತೋರದು ಪಾರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ ಹೇಳ್ತಾರೆ. ಆ ಪಾರಮಾರ್ಥ ಸ್ವರೂಪದ ಒಂದು ಸ್ಥಿತಿ ಎನ್ನುವಂಥದ್ದು ಪ್ರಾಪ್ತ ಆಯಿತು ಅಂತಂದರೆ ತನ್ನೊಳಗೆ ಬಾಧೆ ಅಂದರೆ ದುಃಖ ಅನ್ನುವಂಥದ್ದು ತೋರ್ತದೇನು ಅಂತಂದ್ರೆ ತೋರಂಗಿಲ್ಲ. ಇಲ್ಲಿ ಒಬ್ಬ ಜೀವನ್ಮುಕ್ತನಾಗಿರ್ತಕ್ಕಂಥ ಯೋಗೀಶ್ವರನಿಗೆ ಅಂಥ ಪಾರಮಾರ್ಥ ಬೋಧೆ ಅಂದರೆ ತತ್ವಜ್ಞಾನ, ಆ ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅನ್ನುವಂಥ ಜ್ಞಾನ ಅದು ದೃಢಗೊಂಡಿರುವುದರಿಂದ ಅವನಿಗೆ ಸಂಸಾರದೊಳಗೆ ಯಾವುದೇ ವಿಧವಾಗಿರ್ತಕ್ಕಂಥ ಬಾಧೆ ಎನ್ನುವಂಥದ್ದು ಉಂಟು ಮಾಡಲಾರದು ಅಂತ ಹೇಳ್ತಾರೆ. ಅದೇ ಇನ್ನೊಂದು ಪದ್ಯದಲ್ಲಿ ಕೂಡ ಹೇಳ್ತಾರೆ, ಆವ ಬಾಧೆಯನ್ನು ಉಂಟು ಮಾಡಲಹುದು ಅಖಿಳ ಭೋಗಾವಲಂಬನದೊಳಿರೆ ಶಿವಯೋಗಿಗೆ ಅಂತ ಹೇಳಿದರು. ಅಂದರೆ ಅಖಿಳ ಭೋಗಾವಲಂಬನದೊಳಿರೆ ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಭೋಗಗಳು ಪ್ರಾಪ್ತಿಯಾಗಿದ್ರೂ ಕೂಡ ಆ ಶಿವಯೋಗಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧೆ ಅನ್ನುವಂಥದ್ದು, ದುಃಖ ಅನ್ನುವಂಥದ್ದು ಉಂಟಾಗ್ತದೇನೋ ಅಂತಂದರೆ ಇಲ್ಲ. ಆದ್ದರಿಂದ ಅಂಥ ಒಂದು ಸ್ಥಿತಿ ಅನ್ನುವಂಥದ್ದು ನಮ್ಮದಾಗಬೇಕು. ಆ ಬ್ರಾಹ್ಮಿ ಸ್ಥಿತಿ ಅನ್ನುವಂಥದ್ದನ್ನು ನಾವು ಪಡ್ಕೊಂಡೀವಿ ಅಂತಂದರೆ ಈ ಸಂಸಾರ ಸಾಗರದಿಂದ ನಾವು ಪಾರಾಗ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಬಂದರು. ಮತ್ತು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಇದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಶರೀರಸ್ಯಾಪಿ ಪ್ರಾರಬ್ಧ ಕಲ್ಪನಾ ಭ್ರಾಂತಿರೇವ ಹಿ ಅಧ್ಯಸ್ತಸ್ಯ ಕುತಃ ಸತ್ವಮಸತ್ವಸ್ಯ ಕುತೋ ಜನಿಃ ಅಜಾತಸ್ಯ ಕುತೋ ನಾಶಃ ಪ್ರಾರಬ್ಧಮಸತಃ ಕುತಃ. ನೋಡಿ, 460ನೇ ಶ್ಲೋಕದಲ್ಲಿಯೂ ಕೂಡ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರವನ್ನು ನಮ್ಮೆಲ್ಲರನ್ನ ಕುರಿತು ಆಚಾರ್ಯ ಇಲ್ಲಿ ಬೋಧ ಮಾಡುವಂಥವರಾಗ್ತಾ ಇದ್ದಾರೆ. ಶರೀರಸ್ಯಾಪಿ ಪ್ರಾರಬ್ಧ ಕಲ್ಪನಾ ಭ್ರಾಂತಿರೇವ. ಈಗ ಈ ಶರೀರಕ್ಕೆ ನಾವು ಪ್ರಾರಬ್ಧವನ್ನು ಕಲ್ಪಿಸೋದು ಕೂಡ ಇದು ಒಂದು ಭ್ರಾಂತಿನೇ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಾರಬ್ಧ ಕರ್ಮವನ್ನು ನಾವು ಶರೀರಕ್ಕೆ ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳ್ತೇವಲ್ಲ, ಆ ಪ್ರಾರಬ್ಧವನ್ನು ಈ ಒಂದು ಶರೀರಕ್ಕೆ ನಾವು ಕಲ್ಪನಾ ಮಾಡೋದನ್ನು ಕೂಡ ಇದೊಂದು ಭ್ರಾಂತಿ ಅಂತ ಹೇಳಿದರು. ಯಾಕಂತಂದರೆ ಹೇಳ್ತಾರೆ ಯಾಕಂದರೆ ಅಧ್ಯಸ್ತಸ್ಯ ಸತ್ವಂ ಕುತಃ, ಯಾವುದು ಆರೋಪಿತವಾಗಿರತಕ್ಕಂಥ ವಸ್ತು ಅನ್ನುವಂಥದ್ದಿದೆಯೋ ಅದಕ್ಕೆ ಅಸ್ತಿತ್ವ ಅನ್ನುವಂಥದ್ದು ಎಲ್ಲಿಂದ ಬರ್ತದೆ? ಈ ಒಂದು ಉದಾಹರಣೆ ನೋಡ್ರಿ. ಈಗ ಮಬ್ಬುಗತ್ತಲೆಯೊಳಗೆ
ಒಂದು ಹಗ್ಗ ಅನ್ನುವಂಥದ್ದು ಬಿದ್ದದ. ಅದನ್ನು ನಾವು ನೋಡಿಕೊಂಡು ಏನಂತೀವಿ ಅಂತಂದರೆ ಹಾವು ಅಂತ ಆ ಹಾವಿನ ಒಂದು ಆರೋಪ ಮಾಡ್ತೀವಿ. ಹಗ್ಗದೊಳಗೆ ಹಾವನ್ನು ಆರೋಪ ಮಾಡಿ ಅಯ್ಯೋ ಇದು ಹಾವು ಅಂತ ತಿಳ್ಕೊಳ್ತೀವಿ. ಅಲ್ಲಿ ಆರೋಪ ಮಾಡಿರ್ತಕ್ಕಂಥ ವಸ್ತು ಯಾವುದು ಅಂತಂದ್ರೆ ಹಾವು. ಅಲ್ಲಿ ಇರೋದೇನು? ಹಗ್ಗ. ಇರುವಂಥ ಹಗ್ಗದೊಳಗೆ ಇಲ್ಲದೇ ಇರತಕ್ಕಂಥ ಹಾವನ್ನು ನಾವು ಕಲ್ಪಿಸಿಕೊಳ್ತಾ ಇದ್ದೀವಿ. ಅಲ್ಲಿ ನಿಜವಾಗಿಯೂ ಆ ಹಾವಿಗೆ ಅಸ್ತಿತ್ವ ಅನ್ನುವಂಥದ್ದು ಅದೇನು? ಯಾವುದನ್ನು ನಾವು ಆರೋಪ ಮಾಡ್ತೇವೋ ಅದಕ್ಕೆ ಅಸ್ತಿತ್ವ ಅನ್ನುವಂಥದ್ದು ಎಲ್ಲಿಂದ ಬಂತು ಆ ಹಾವಿಗೆ ಅಂತ ವಿಚಾರ ಮಾಡಿದರೆ ಅಲ್ಲಿ ಅಸ್ತಿತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದಕ್ಕಂತಾರವರು ಅಧ್ಯಸ್ತಸ್ಯ ಕುತಃ ಸತ್ವಂ ಅಸತ್ವಸ್ಯ ಕುತೋ ಜನಿ. ಅಂದರೆ ಯಾವುದಕ್ಕೆ ಅಸ್ತಿತ್ವ ಅನ್ನುವಂಥದ್ದೇ ಇಲ್ಲವೋ ಆರೋಪಿತವಾಗಿರ್ತಕ್ಕಂಥ ವಸ್ತು, ಹಗ್ಗದೊಳಗೆ ಹಾವಾಗಲಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯಾಗಲಿ, ಮೋಟು ಮರದಲ್ಲಿ ಕಳ್ಳನಾಗಲಿ ನೋಡಿರಿ ಇವು, ಅಥವಾ ಕನಸು, ಇವೆಲ್ಲವೂ ಏನದಾವ ಅಂದ್ರೆ ಆರೋಪಿತ ಅದಾವ. ನಾವು ಆರೋಪ ಮಾಡಿದ್ದೀವಿ. ಎಲ್ಲಿ ಹಗ್ಗದಲ್ಲಿ ಹಾವು ಆರೋಪ ಮಾಡೀವಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ಆರೋಪ ಮಾಡಿದ್ದೀವಿ. ಆ ಆರೋಪಿತವಾಗಿರ್ತಕ್ಕಂಥ ವಸ್ತು ಅವ ಹಾವಾಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು, ಅವುಗಳಿಗೆ ಅಸ್ತಿತ್ವ ಅನ್ನುವಂಥದ್ದು ಎಲ್ಲಿಂದ ಬಂತು? ಅಸ್ತಿತ್ವ ಇಲ್ಲದೇ ಇರತಕ್ಕಂಥ ವಸ್ತುವಿಗೆ ಹುಟ್ಟು ಅನ್ನುವಂಥದ್ದು ಎಲ್ಲಿಂದ ಬರ್ತದೆ ಅಂತ ಕೇಳ್ತಾರೆ. ಅಸತ್ವಸ್ಯ ಕುತೋ ಜನಿ ಅಸತ್ವಸ್ಯ ಕುತೋ ಜನಿ ಅಂತ ಹೇಳಿದರು. ಯಾವುದು ಅಸತ್ತದ? ಅಸತ್ ಅಂದರೆ ಇಲ್ಲದ್ದು. ಹಗ್ಗದಲ್ಲಿ ಹಾವು ಯಾವತ್ತಾದರೂ ಅದೇನೋ ಇಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅನ್ನೋದು ಯಾವತ್ತಾದರೂ ಅದೇನು ಅಂತಂದರೆ ಇಲ್ಲ. ಅದು ಅಸದ್ವಸ್ತು. ಆ ಅಸದ್ವಸ್ತು ಅನ್ನುವಂಥದ್ದು ಅದು ಎಲ್ಲಿ ಹುಟ್ಟಲಿಕ್ಕೆ ಸಾಧ್ಯದ? ಅದಕ್ಕೆ ಜನ್ಮ ಅನ್ನುವಂಥದ್ದು ಅಲ್ಲಿ ಎಲ್ಲಿಂದ ಬರೋಕ್ಕೆ ಸಾಧ್ಯದ ಅಂತ ಕೇಳ್ತಾ ಇದ್ದಾರೆ. ಮತ್ತು ಜನ್ಮವೇ ಇಲ್ಲ ಅಂತಂದ ಬಳಿಕ ಅಜಾತಸ್ಯ ಕುತೋ ನಾಶಃ. ಯಾವುದಕ್ಕೆ ಜನ್ಮ ಅನ್ನುವಂಥದ್ದೇ ಇಲ್ಲವೋ ಅದಕ್ಕೆ ನಾಶ ಅನ್ನುವಂಥದ್ದು ಎಲ್ಲಿಂದ ಬರ್ತದ ಅಂತ ಇಲ್ಲಿ ನಮ್ಮನ್ನು ಕುರಿತು ಆಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ಅಂದರೆ ಈ ಶರೀರವೂ ಕೂಡ ಏನದ ಅಂತಂದ್ರೆ ಬ್ರಹ್ಮವಸ್ತುವಿನಲ್ಲಿ ಆರೋಪಿತ ಆಗ್ಯದ. ಶರೀರಾದಿಗಳು ಸತ್ಯವಲ್ಲ, ಇವೆಲ್ಲವೂ ಆರೋಪಿತ. ಇದೊಂದು ದೀರ್ಘ ಸ್ವಪ್ನ ಅಂತ ಕರೀತಾರೆ. ಹೆಂಗೆ ಸ್ವಪ್ನದೊಳಗೆ ಅಧಿಷ್ಠಾನವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನಲ್ಲಿ ಸ್ವಪ್ನ ಪ್ರಪಂಚ ಅನ್ನುವಂಥದ್ದು ಆರೋಪಿತವಾಗಿ ತೋರ್ತದೆ. ಆರೋಪಿತ ವಸ್ತು ಯಾವತ್ತೂ ಸತ್ಯವಾಗಿರೋದಿಲ್ಲ. ಹಗ್ಗದಲ್ಲಿರತಕ್ಕಂಥ ಹಾವು ಯಾರನ್ನಾದರೂ ಕಚ್ಚೇದೇನು? ಅಲ್ಲಿ ವಾಸ್ತವಿಕವಾಗಿ ಹಾವು ಅದೇನು ಅಂತಂದ್ರೆ ಇಲ್ಲವೇ ಇಲ್ಲ. ಹಂಗೆ ಈ ದೇಹಾದಿಗಳೆಲ್ಲ ಏನದಾವು ಅಂತಂದರೆ ಬ್ರಹ್ಮದೊಳಗೆ ಕಲ್ಪಿಸಲ್ಪಟ್ಟಾವು. ಆ ಕಲ್ಪಿತವಾಗಿರ್ತಕ್ಕಂಥ ದೇಹಾದಿಗಳಿಗೆ ನಾವು ಜನ್ಮವನ್ನು ಹೇಳಕ್ಕೆ ಬರ್ತದೇನು? ಅವುಗಳಿಗೆ ಅಸ್ತಿತ್ವವೇ ಇಲ್ಲ. ದೇಹಾದಿಗಳಿಗೆ ಅಸ್ತಿತ್ವವೇ ಇಲ್ಲ. ದೇಹಾದಿ ಸಮಸ್ತ ಪ್ರಪಂಚ, ಇಡೀ ಸಂಪೂರ್ಣ ಪ್ರಪಂಚ ಅನ್ನುವಂಥದ್ದು ಇವುಗಳಿಗೆ ಅಸ್ತಿತ್ವ ಅನ್ನುವಂಥದ್ದು ಯಾಕಿದು ಆರೋಪಿತ ಆಗಿದೆ. ಬ್ರಹ್ಮದೊಳಗಿದು ಆರೋಪಿಸಲ್ಪಟ್ಟದು. ಹಗ್ಗದಲ್ಲಿ ಹಾವು ಹೆಂಗೆ ಆರೋಪ ಮಾಡಿದ್ದೇವಲ್ಲ, ಮೋಟು ಮರದಲ್ಲಿ ಕಳ್ಳನನ್ನು ಹೆಂಗೆ ನಾವು ಆರೋಪ ಮಾಡೇವಲ್ಲ, ಹಂಗೆ ಶುದ್ಧವಾದ ಬ್ರಹ್ಮದೊಳಗೆ ಈ ನಾಮರೂಪಾತ್ಮಕವಾಗಿರ್ತಕ್ಕಂಥ ಸಮಸ್ತ ಜಗತ್ತು, ಇದು ಬ್ರಹ್ಮಾಂಡ, ಇದು ಒಂದೇ ಅಲ್ಲ, ಎಷ್ಟೋ ಬ್ರಹ್ಮಾಂಡಗಳು, ನೂರಾರು ಬ್ರಹ್ಮಾಂಡಗಳದಾವು. ಇವೆಲ್ಲವೂ ಆ ಬ್ರಹ್ಮದಲ್ಲಿ ಆರೋಪಿಸಲ್ಪಟ್ಟಾವು. ಆರೋಪಿತವಾಗಿರ್ತಕ್ಕಂಥ ವಸ್ತುವಿಗೆ ಅಸ್ತಿತ್ವವೇ ಇಲ್ಲ. ಮತ್ತು ಅಸ್ತಿತ್ವ ಇಲ್ಲಂದ ಮೇಲೆ ಈ ದೇಹಾದಿಗಳು ಎಲ್ಲಿ ಹುಟ್ಟಿದು? ಇವುಗಳ ಜನ್ಮ ಹೆಂಗಾಯಿತು? ಈ ಜನ್ಮ ಎಲ್ಲಿಂದ ಬಂತು? ಮತ್ತು ಅವಕ್ಕೆ ಜನ್ಮವೇ ಇಲ್ಲ ಅಂತಾದರೆ ಅದಕ್ಕೆ ನಾಶ ಅನ್ನುವಂಥದ್ದು ಎಲ್ಲಿಂದ ಬರ್ತದೆ ಅಂತ ಕೇಳ್ತಾರೆ. ಯಾವುದಕ್ಕೆ ಜನ್ಮ ಆಗಿರ್ತದೋ ಅದಕ್ಕೆ ನಾವು ನಾಶವನ್ನು ಹೇಳ್ತೀವಿ. ದೇಹಾದಿಗಳು ಹುಟ್ಟೇ ಇಲ್ಲ ಅಂತಂದ ಬಳಿಕ ಅವುಗಳಿಗೆ ನಾಶವನ್ನು ಹೇಳಕ್ಕೆ ಬರೋದಿಲ್ಲ. ನೋಡಿ, ಇಲ್ಲಿ ಅಜಾತವಾದವನ್ನು ಹೇಳ್ತಾ ಇದ್ದಾರೆ. ಅಂದರೆ ಜಗತ್ತು ಹುಟ್ಟೇ ಇಲ್ಲ ಅಂತ ವಿಚಾರ ಮಾಡಿ ನೋಡಿದರೆ ಈ ದೇಹಾದಿ ಪ್ರಪಂಚ ಅನ್ನುವಂಥದ್ದು ಏನದಲ್ಲ, ಇದು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದರೆ ಇದಕ್ಕೆ ಜನ್ಮವೇ ಇಲ್ಲ, ಮತ್ತು ಇದಕ್ಕೆ ಪ್ರಳಯವೂ ಕೂಡ ಇಲ್ಲ. ಇದಕ್ಕೆ ಉತ್ಪತ್ತಿನೂ ಇಲ್ಲ, ಇದಕ್ಕೆ ಪ್ರಳಯವೂ ಇಲ್ಲ. ಮತ್ತು ಇದೇ ಅಲ್ಲರಿ ನಾವು ನೋಡ್ತಾ ಇದ್ದೇವಲ್ಲ ಪ್ರಪಂಚ ಅಂದರೆ
ಇದು ನಮಗೆ ಭ್ರಾಂತಿಯಿಂದ ತೋರ್ತದೆ. ಹಗ್ಗದೊಳಗೆ ಹಾವು ತೋರೋದಿಲ್ಲೇನು? ಅದು ಹಗ್ಗ ಹಾವಲ್ಲಪ್ಪ ಹಗ್ಗ ಅಂತ ತಿಳ್ಕೊಂಡ ಮೇಲೇನೂ ಕೂಡ ನಮಗೆ ಹಾವಾಗಿ ತೋರ್ತಾನೆ ಇರ್ತದೆ. ಹಂಗೆ ಇದು ಪ್ರಪಂಚ, ಇದು ಬ್ರಹ್ಮದೊಳಗೆ ಮಿಥ್ಯಾ ಅಂತ ನಾವು ತಿಳ್ಕೊಂಡ್ರೂ ಕೂಡ ಇದು ಮತ್ತೆ ತೋರ್ತಾ ಇರ್ತದೆ. ಆದರೆ ಜ್ಞಾನಿಯಾಗಿರ್ತಕ್ಕಂಥವನು ಈ ಪ್ರಪಂಚದಲ್ಲಿ ಬ್ರಹ್ಮದಲ್ಲಿ ತೋರ್ತಕ್ಕಂಥ ಈ ಜಗತ್ತನ್ನು ಇದು ಕಾಲ್ಪನಿಕ ಅಂತ ತಿಳ್ಕೊಳ್ತಾನೆ, ಇದು ಕನಸಿನಂತೆ ಮಿಥ್ಯಾ ಅಂತ ತಿಳ್ಕೊಳ್ತಾನೆ. ಆದರೆ ಅಜ್ಞಾನಿಗೆ ಅದು ಸತ್ಯವಾಗೇ ಇರ್ತದೆ. ಈ ಪ್ರಪಂಚ ಅಜ್ಞಾನಿಗೆ ಸತ್ಯವಾಗಿ ತೋರಿದರೆ, ಜ್ಞಾನಿಗೆ ಇದು ಕನಸಿನಂತೆ, ಹಗ್ಗದಲ್ಲಿ ತೋರುವಂಥ ಹಾವಿನಂತೆ, ಮೋಟು ಮರಿ ತೋರುವಂಥ ಕಳ್ಳನಂತೆ ಅದು ಭ್ರಾಂತಿ. ಇದು ಭ್ರಾಂತಿ ಅಂತ ಭಾವಿಸಿಕೊಂಡಿರ್ತಾನೆ. ಆದ್ದರಿಂದ ನಾವಿಲ್ಲಿ ಇಂಥ ಯಾವ ತತ್ವಜ್ಞಾನಿಗೆ ಇಲ್ಲಿ ಪ್ರಾರಬ್ಧ ಅನ್ನುವಂಥದ್ದು ಎಲ್ಲಿ ಹೇಳಕ್ಕೆ ಬರ್ತದೆ ಅಂತಾರೆ. ಯಾಕಂದರೆ ಇರುವ ವಸ್ತುವಿಗೆ ಏನಾದರೂ ಪ್ರಾರಬ್ಧ ಹೇಳಬಹುದು, ಇಲ್ಲದೇ ಇರತಕ್ಕಂಥ ವಸ್ತುವಿಗೆ ಪ್ರಾರಬ್ಧ ಅನ್ನುವಂಥದ್ದು ಎಲ್ಲಿಂದ ಬರ್ತದೆ? ಈಗ ಶರೀರಕ್ಕೊಂದು ವೇಳೆ ನಾವು ಪ್ರಾರಬ್ಧ ಹೇಳ್ತೀವಿ ಅಂತಂದರೆ ಮೊದಲು ಶರೀರದ ಎಲ್ಲೈತೆ ಅಂತ ಕೇಳ್ತಾ ಇದ್ದಾರೆ. ಆ ಶರೀರಾದಿಗಳೆಲ್ಲವೂ ಆರೋಪಿತದಾವು, ಅವು ಕಾಲ್ಪನಿಕದಾವು, ನಮ್ಮ ಭ್ರಾಂತಿಯಿಂದ ತೋರ್ತಕ್ಕಂಥವುಗಳಾಗಿದ್ದಾವೆ. ಆ ಭ್ರಾಂತಿಯಿಂದ, ಬ್ರಹ್ಮದೊಳಗೆ ಭ್ರಾಂತಿಯಿಂದ ತೋರ್ತಕ್ಕಂಥ ದೇಹಾದಿಗಳಿಗೆ ಅಸ್ತಿತ್ವವೇ ಇಲ್ಲ ಅಂತಂದ ಬಳಿಕ ಮತ್ತು ಪ್ರಾರಬ್ಧ ಅನ್ನುವಂಥದ್ದು ಎಲ್ಲಿಂದ ಬಂತು ಅಂತ ಇಲ್ಲಿ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಚಾರವನ್ನು ಆಚಾರ್ಯರು ನಮ್ಮೆಲ್ಲರನ್ನ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿಚಾರ ಮಾಡಿ ನೋಡಿದರೆ ಇರುವಂಥದ್ದು ಒಂದು ಅಖಂಡವಾಗಿರತಕ್ಕಂಥ ಶುದ್ಧ ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ಸ್ವರೂಪವೇ ಯಾರಾಗಿದ್ದಾರೋ, ಅಂದರೆ ಯಾರ ವೃತ್ತಿಯೊಳಗೆ ಈ ಜಗತ್ತಿನ ಕಲ್ಪನೆ ಅನ್ನುವಂಥದ್ದಿಲ್ಲವೋ, ಆಧಾರ ಅಧಿಷ್ಠಾನವಾಗಿರ್ತಕ್ಕಂಥ ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪದ ಚಿಂತನ ಮಾಡ್ತಾ 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 ಆ ಬ್ರಹ್ಮರೂಪರೇ ಯಾರಾಗಿ ಹೋಗಿದಾರೋ ಅಂಥವರಿಗೆ ಈ ಜಗತ್ತನ್ನುವಂಥದ್ದು ಇಲ್ಲವೇ ಇಲ್ಲ. ಜಗತ್ತನ್ನುವಂಥದ್ದು ವಾಸ್ತವಿಕವಾಗಿ ಅವರನ್ನು ಕುರಿತು ನಾವು ಹೇಳಲಿಕ್ಕೆ ಬರ್ತದೇನೋ ಅಂತಂದರೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಗತ್ತನ್ನುವಂಥದ್ದು ಅಜ್ಞಾನಿ ಜೀವರಿಗೆ ಸತ್ಯವಾಗಿ ತೋರ್ಲಿಕ್ಕತ್ತದ. ಯಾಕಂದರೆ ಇವರು ಜಗತ್ತು ಅದಂತ ತಿಳ್ಕೊಂಡಾರ. ಗುರುನಾಥಾರೂಢರ ಒಂದು ಸ್ಥಿತಿ ಹೇಗಿತ್ತು ಅಂದರೆ ಅವ್ರು ಸುಪ್ತ ಪ್ರಾರಬ್ಧ. ಅಂದರೆ ನಾವು ಅವರಲ್ಲಿ ಅಜ್ಞಾನಿಗಳ ದೃಷ್ಟಿಯೊಳಗೆ ನಾವು ಆ ಶರೀರವನ್ನು ರಕ್ಷಿಸಿ ಪ್ರಾರಬ್ಧ ಅಂತ ಹೇಳ್ತಾ ಇದ್ದೇವೆ ಹೊರತು, ಅವ್ರ ದೃಷ್ಟಿಯೊಳಗೆ, ತತ್ವಜ್ಞಾನಿಗಳ ದೃಷ್ಟಿಯೊಳಗೆ ಅಲ್ಲಿ ಪ್ರಾರಬ್ಧವನ್ನು ಕಲ್ಪಿಸಲಿಕ್ಕೆ ಬರಂಗಿಲ್ಲ. ಯಾಕಂದರೆ ಅವರಿಗೆ ಪ್ರಪಂಚದ ಭಾನವೇ ಇದ್ದಿದ್ದಿಲ್ಲ, ದೇಹ ಭಾನವಿದ್ದಿದ್ದಿಲ್ಲ. ನಾನು ಉಣಬೇಕು, ಮಲಗಬೇಕು, ಏನಾದರೂ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಭಾವ ಆ ಗುರುನಾಥರೊಳಗಿತ್ತೇನು ಅಂತಂದರೆ ಇದ್ದಿದ್ದಿಲ್ಲ. ಯಾರೋ ಬಂದು ಮಡಿ ಹೊದಿಸೋರು, ಬಂಗಾರದ ಉಂಗುರ ಹಾಕಿ ಹೋಗೋರು, ಆದರೆ ಅವರಿಗೆ ಯಾರೋ ನನಗೆ ಮಡಿ ಹೊದಿಸಿದ್ದಾರೆ ಅನ್ನುವಂಥ ಕಲ್ಪನೆ ಇಲ್ಲ, ಉಂಗುರ ಹಾಕಿದ್ದಾರೆ ಅನ್ನುವಂಥ ಕಲ್ಪನೆ ಇಲ್ಲ. ಯಾರೋ ಬಂದು ತಕ್ಕೊಂಡು ಹೋಗಿಬಿಡೋರು, ತಕ್ಕೊಂಡು ಹೋಗ್ಯಾರ ಅನ್ನುವಂಥ ಕಲ್ಪನೆ ಇಲ್ಲ ಅವರಿಗೆ. ನೋಡಿ, ಗಾಢವಾದ ನಿದ್ರಿತ ಪುರುಷನಿಗೆ ಅವನ ಮೈ ಮೇಲಿರ್ತಕ್ಕಂಥ ಆಭರಣ ಕಳತನ ಮಾಡ್ಕೊಂಡು ಹೋದ್ರೂ ಕೂಡ ಅವನಿಗೇನು ಅದರದ್ದು ಬಾಣ ಇರೋದಿಲ್ಲ. ಅದೇನಾದರೂ ಅವನಿಗೆ ಗುರ್ತಿರ್ತದೇನು? ಏನೂ ಇರೋದಿಲ್ಲ. ಯಾಕಂದ್ರೆ ಗಾಢ ನಿದ್ರೆಯೊಳಗದಾನ. ಹಂಗೆ ನಿದ್ರಿತ ಪುರುಷನಂತೆ ಯಾರು ಜೀವನ್ಮುಕ್ತಿ ವಿಲಕ್ಷಣಾನಂದವನ್ನು ಅನುಭವಿಸ್ತಾ ಸದಾ ಅಂತರ್ಮುಖಿಗಳಾಗಿರ್ತಾ ಇದ್ದಾರೆ, ಯಾರ ಮನಸ್ಸನ್ನುವಂಥದ್ದು ಶುದ್ಧ ಪರಬ್ರಹ್ಮ ಸ್ವರೂಪದ ಆಕಾರವನ್ನು ಪಡ್ಕೊಂಡದೋ ಅಂಥವರಿಗೆ ನಾವು ಪ್ರಾರಬ್ಧ ಕರ್ಮವನ್ನು ಹೇಳಿಕ್ಕಾಗ್ತದೇನು ಅಂತಂದರೆ ಇಲ್ಲ. ಅಂಥ ಬ್ರಹ್ಮಜ್ಞಾನಿಗಳು ಲೋಕದಲ್ಲಿ ಬಹಳ ವಿರಳ. ಸಿದ್ಧಾರೂಢರಾಗಲಿ, ಗುರುನಾಥರವರಾಗಲಿ, ಶಿವಯೋಗಿಗಳಾಗಲಿ, ಅಜಾತ ನಾಗಲಿಂಗ ಸ್ವಾಮಿಗಳಾಗಲಿ, ರಮಣ ಮಹರ್ಷಿಗಳಾಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಪರಮಹಂಸರಾಗಲಿ, ಅಂದರೆ ನಾವು ಇತ್ತಿತ್ತಲಾಗಿ ಇರ್ತಕ್ಕಂಥ ಮಹಾತ್ಮರನ್ನು ನಾವು ವಿಚಾರ ಮಾಡಿದ್ರು. ಪೂರ್ವಕಾಲದಲ್ಲಿ ಸುಖಮುನಿಗಳಿದ್ದರು. ಸುಖಮುನಿಗಳು ಕೂಡ ಅವರು ಯಾವಾಗಲೂ ಬ್ರಾಹ್ಮಿ ಸ್ಥಿತಿಯಲ್ಲೇ ಇರ್ತಾ ಇದ್ದರು ಅಂತ ನಾವು ಗ್ರಂಥಗಳಲ್ಲಿ ಓದ್ತಾ ಇದ್ದೀವಿ. ಅದಕ್ಕೆ ಅಂಥ ಒಂದು ಸ್ಥಿತಿಯುಳ್ಳಂಥ ತತ್ವಜ್ಞಾನಿಗಳಿಗೆ ನಾವು ಪ್ರಾರಬ್ಧ ಕರ್ಮವನ್ನು ಅವ್ರಿಗೆ ಹೇಳಕ್ಕೆ ಬರ್ತದೇನೋ ಅಂತಂದರೆ ಇಲ್ಲ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಶರೀರಕ್ಕೆ ಪ್ರಾರಬ್ಧ ಕಲ್ಪನೆ ಮಾಡೋಕ್ಕೂ ಬರಂಗಿಲ್ಲ. ಅದು ಮಾಡಿದ್ರು ಅದು ಭ್ರಾಂತಿನೇ ಅಂತ ಹೇಳಿಸ್ಕೊಳ್ತದೆ.
ಯಾಕಂದರೆ ಶರೀರಾದಿಗಳು ಬ್ರಹ್ಮದಲ್ಲಿ ಆರೋಪಿಸಲ್ಪಟ್ಟಾವು. ಆರೋಪಿತವಾಗಿರ್ತಕ್ಕಂಥ ವಸ್ತುವಿಗೆ ಅಸ್ತಿತ್ವವೇ ಇಲ್ಲ. ಅಸ್ತಿತ್ವವೇ ಇಲ್ಲದೆ ಇರತಕ್ಕಂಥ ವಸ್ತು ದೇಹಾದಿಗಳಿಗೆ ನಾವು ಅಲ್ಲಿ ಪ್ರಾರಬ್ಧ ಅನ್ನುವಂಥದ್ದು, ಅದು ಜನ್ಮ ಹೇಳಕ್ಕೆ ಬರೋಂಗಿಲ್ಲ. ಜನ್ಮ ಇಲ್ಲಾಂದ್ರೆ ನಾಶನೂ ಇಲ್ಲ. ಆದ್ದರಿಂದ ಮತ್ತೆ ಎಲ್ಲಿ ಇಲ್ಲದೇ ಇರತಕ್ಕಂಥ ವಸ್ತುವಿಗೆ ನೀವು ಪ್ರಾರಬ್ಧದ ಕಲ್ಪನೆ ಹೇಗೆ ಮಾಡ್ತೀರಿ ಅಂಥೇಳಿ ಇಲ್ಲಿ ಆಚಾರ್ಯರು ಬಹಳ ಸುಂದರವಾದ ವಿಚಾರವನ್ನು ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ 2 ಶ್ಲೋಕಗಳದಾವು ಪ್ರಾರಬ್ಧ ವಿಚಾರದ ಬಗ್ಗೆ. ಅದನ್ನು ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ 2 ನುಡಿ ಸದ್ಗುಣ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.